ನಮಸ್ಕಾರ. ಇದು ಕ್ಷೇಮ ಮಾರ್ಗ. ಧಾರವಾಡದಿಂದ ನವಲಗುಂದ ರಸ್ತೆಯಲ್ಲಿ 6 ಕಿಲೋಮೀಟರ್ ಕ್ರಮಿಸಿದ ನಂತರ ಸಿಗ್ತಕ್ಕಂಥದ್ದು ಇದು ಅಯೋಧ್ಯ ನಗರ ಅಂಥೇಳಿ ಒಂದು ಬಡಾವಣೆ. ಈ ಕಡೆ ಕಾಶಿನಗರ ಅಂಥೇಳಿ ಮಾಡಿದ್ದಾರೆ. ಇದು ಹೆಬ್ಬಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ದೇಗುಲ, ಊರಾಚೆ ಇರ್ತಕ್ಕಂಥದ್ದು. ಅದನ್ನು ದಾಟಿದಾಗ ಹೆಬ್ಬಳ್ಳಿ ಗ್ರಾಮದ ಪ್ರವೇಶ ಆಗ್ತದೆ. ಪ್ರವೇಶ ಮಾಡಿ ಶಿವಾಜಿ ಪುತ್ಥಳಿಯನ್ನು ಬಲಗಡೆ ಮಾಡ್ಕೊಂಡು ತಿರುಗಿದಾಗ ದತ್ತಾವಧೂತರ ಆಸ್ಥಾಕ್ಷೇತ್ರ ಹೆಬ್ಬಳ್ಳಿ ಶ್ರೀ ಕ್ಷೇತ್ರ. ಇದು ಪಕ್ಕದ ಪ್ರವೇಶ. ಮುಖ್ಯ ಪ್ರವೇಶ ದ್ವಾರವನ್ನು ನಂತರದಲ್ಲಿ ತೋರಿಸ್ತದೆ. ಇದು ಹೊರಗಿನಿಂದ ಈ ದತ್ತಾವಧೂತರ ಆಸ್ಥಾಕ್ಷೇತ್ರದ ಮುಖ್ಯ ಕಟ್ಟಡದ ಹೊರಗಿನ ಭಾಗ ಇದು ಏನಪ್ಪ ಅಂದರೆ ಪ್ರಮುಖ ಪ್ರವೇಶ ದ್ವಾರ. ಈ ಮೂಲಕ ಪ್ರವೇಶ ಮಾಡಿ ಕೆಲವುಗಳ ವಾಹನಗಳಿಗೆ ಇಲ್ಲೇ ಪಾರ್ಕಿಂಗ್ ಮಾಡ್ಲಿಕ್ಕಂದ್ರೆ ಯಾರು ಇಲ್ಲಿ ವಸತಿ ಮಾಡಿರ್ತಾರೋ ಅವ್ರಿಗೆ ಕಾರ್ಗಳಿಗೆ ಮಾತ್ರ ಇಲ್ಲಿ ತಂಗಲಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇನ್ನುಳಿದವರಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಅದ. ಹೊರಗಡೆ ಪ್ರವೇಶ ಮಾಡಿದ ನಂತರ ಎದರಿಂದ ಏನಪ್ಪ ಅಂದ್ರೆ ಆ ಪಾದುಕ ಮತ್ತು ರುದ್ರದೇವರ ಮೂರ್ತಿ ಇರ್ತಕ್ಕಂಥ ಸ್ಥಳ. ಅದನ್ನೊಮ್ಮೆ ಪ್ರದಕ್ಷಿಣೆ ಹಾಕ್ತಕ್ಕಂಥದ್ದು. ಇಲ್ಲಿ ದರ್ಶನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಉಚಿತವಾಗಿ ಫಲಾಹಾರ ಮತ್ತು ಚಹಾ ಭೋಜನದ ವ್ಯವಸ್ಥೆ ಇದೆ. ಹೀಗಾಗಿ ದರ್ಶನಕ್ಕೆ ಬರಲಿಕ್ಕೆ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ. ಅಲ್ಲಿ ಆಚಾರ್ಯರು ಮಂತ್ರ ಪಠಣ ಮಾಡ್ತಾ ಇದ್ದಾರೆ. ಕ್ಷೀರಾಭಿಷೇಕ ನಡೆದಿದೆ, ಅದನ್ನು ನಾವೀಗ ನೋಡಬಹುದು. ಇವೆಲ್ಲ ಕೊಠಡಿಗಳು, ಭಕ್ತರಿಗೆ ಬಂದಾಗ ತಂಗಲಿಕ್ಕೆ ವ್ಯವಸ್ಥೆ ಮಾಡಿರ್ತಕ್ಕಂಥ ಕೊಠಡಿಗಳು. ಭಾಳಷ್ಟು ಜನ ಏನಪ್ಪ ಅಂದ್ರೆ ಮಹಾರಾಷ್ಟ್ರದಿಂದ, ಕರ್ನಾಟಕದ ಮೂಲೆಯಿಂದ ಭಕ್ತರು ದರ್ಶನಕ್ಕಾಗಿ ಇಲ್ಲಿಗೆ ಬರ್ತಾರೆ. ಇದು ನಾಡಗೀರ ಮನೆತನದವರು ಇದನ್ನು ಈ ಹೆಬ್ಬಳ್ಳಿ ಶ್ರೀ ಕ್ಷೇತ್ರಕ್ಕೆ ಬಿಟ್ಟು ಕೊಟ್ಟಿರುವುದಾಗಿ ಊರಿನ ಜನ ಎಲ್ಲ ಹೇಳ್ತಾರೆ. ಅದೇ ರೀತಿ ಏನಪ್ಪ ಅಂದರೆ ಜಾಗೀರದಾರ ಮನೆತನದವರ ಒಡೆತನದಲ್ಲಿರ್ತಕ್ಕಂಥ ಶ್ರೀ ವೆಂಕಟೇಶ ದೇವರ ದೇಗುಲವನ್ನು ಕೂಡ ಈ ಹೆಬ್ಬಳ್ಳಿ ಕ್ಷೇತ್ರದ ಟ್ರಸ್ಟಿಗೆ ಕೊಟ್ಟಿರುವುದಾಗಿ ತಿಳಿದು ಬಂತು. ಮುಂದೆ ಅದನ್ನು ನಾನು ತೋರಿಸ್ತಾ ಇದ್ದೇನೆ. ಇವತ್ತಲ್ಲಿ ಹೋಮ ಹವನ ಪೂಜೆಗಳು ಆರಂಭ ಆಗಿವೆ. ಅನೇಕ ವರ್ಷಗಳ ಕಾಲ ಸ್ಥಗಿತಗೊಂಡಿದ್ದಂಥ ಪೂಜೆಗಳು ಆರಂಭವಾಗಿ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಆ ದತ್ತಾವಧೂತ ಕ್ಷೇತ್ರದಲ್ಲಿ ಶ್ರೀರಾಮಕೋಟಿ ಬರೆಯೋದಕ್ಕೆ ಪುಸ್ತಕಗಳು ಇಟ್ಟಿರ್ತಾರೆ, ಪೆನ್ನು ಇಟ್ಟಿರ್ತಾರೆ. ನಮ್ಮ ಶಕ್ತ್ಯಾನುಸಾರ ಸಂಸ್ಕೃತದಲ್ಲಿ ಆಗಲಿ ಕನ್ನಡದಲ್ಲಾಗಲಿ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತಕ್ಕಂಥದ್ದನ್ನು ನಾವು ಬರೆದು ಬರ್ಬೋದು. ಇದು ಏನಪ್ಪ ಅಂದರೆ ಈಗ ತೋರಿಸ್ತಾ ಇರೋದು ಬಿದ್ದು ಹೋಗೋಂಥ ಸ್ಥಿತಿಯಲ್ಲಿರ್ತಕ್ಕಂಥ 450 ವರ್ಷಗಳ ಹಿಂದಿನ ಹಳೆಯ ಪುರಾತನವಾಗಿರ್ತಕ್ಕಂಥ ವೆಂಕಟೇಶ ದೇವರ ದೇಗುಲದ ಪಾರ್ಶ್ವಭಾಗ. ಈಗೇನಪ್ಪ ಅಂದರೆ ನಾವು ಮುಂದಿನ ಭಾಗಕ್ಕೆ ಬರ್ತಾಯಿದ್ವಿ. ಇದು ಏನಪ್ಪ ಮುಖ್ಯ ಮುಂದಿನ ಭಾಗ. ಆಗಿನ ಕಾಲದಲ್ಲಿ ಇಂಥ ಬೃಹದಾಕಾರಂಥ ದೇಗುಲ. ಇಲ್ಲೊಂದು ವಿಶೇಷ ಅಂದರೆ ಹೆಬ್ಬಳ್ಳಿ ಗ್ರಾಮದೊಳಗೆ 108 ದೇವಾಲಯಗಳು, 108 ಬಾವಿಗಳವಂತೆ. ಅದರಲ್ಲಿ ಕೆಲವು ಶಿಥಿಲ ಆಗಿದ್ದರೆ ಇನ್ನೂ ಕೆಲವು ಏನಪ್ಪ ಅಂದ್ರೆ ಉಳಿಸೋಕ್ಕೆ ಪ್ರಯತ್ನ ಮಾಡ್ಯಾರೆ. ನೋಡಿ, ಅನೇಕ ವರ್ಷಗಳವರೆಗೆ ಪೂಜಾ ಕೈಂಕರ್ಯಗಳು ನಿಂತು ಹೋಗಿತ್ತಿಲ್ಲೇ ಈ ವೆಂಕಟೇಶ್ವರ ದೇವಸ್ಥಾನದಲ್ಲಿ. ಇದು ಜಹಗೀರದಾರ ಮನೆತನದ ಒಡೆತನದಲ್ಲಿರ್ತಕ್ಕಂಥದ್ದು. ಇದು ಇವತ್ತಿನ ದಿವಸ ಈ ಹೆಬ್ಬಳ್ಳಿ ದತ್ತಾವಧೂತರ ಧರ್ಮದರ್ಶಿಗಳಿಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಹೋಮ ನಡೆದಿದೆ. ವೆಂಕಟೇಶ ದೇವರನ್ನು ನಾವು ದರ್ಶನ ಮಾಡಬಹುದು. ಇಲ್ಲಿ ಪೂಜೆ ನಡೆದಿದೆ. ಈ ವೆಂಕಟೇಶ ದೇವಗುಲದ ದೃಶ್ಯಾವಳಿಗಳನ್ನು ನೋಡಿದಾಗ ಇದು ಎಷ್ಟು ಹಳೆಯದು ಅನ್ನೋದು ನಮಗೆ ಅರ್ಥ ಆಗ್ತದೆ. ಇನ್ನು ಮೇಲೆ ಇದು ಜೀರ್ಣೋದ್ಧಾರ ಆಗಬೇಕು.
ಶ್ರೀ ಕೆ ಜಿ ಕುಲಕರ್ಣಿಯವರು ಧರ್ಮದರ್ಶಿ ಅವರ ಉಪಸ್ಥಿತಿಯಲ್ಲಿ ಪೂಜೆ ಮತ್ತು ಹೋಮದ ದೃಶ್ಯಾವಳಿಗಳೊಂದಿಗೆ ಇವರೇ ಅವರು ಕೆ ಜಿ ಕುಲಕರ್ಣಿಯವರು ಹಳೆಯ ಶಿಥಿಲಾವಸ್ಥೆಯಲ್ಲಿರುವ ಶ್ರೀ ವೆಂಕಟೇಶ ದೇವಾಲಯದ ವಸ್ತುಸ್ಥಿತಿಯನ್ನು ನೋಡಬಹುದು. ಇಂಥ ದಿವ್ಯ ತೀರ್ಥಕ್ಷೇತ್ರ ದರ್ಶನದಿಂದ ನಮಗೆ ಕ್ಷೇಮವಾಗುವುದರಲ್ಲಿ ಸಂದೇಹವಿಲ್ಲ. ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಾ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ಸಪ್ತಮಿ ಭಾನುವಾರ ದಿನಾಂಕ 11/8/2024.